ನಮಸ್ಕಾರ ಸ್ನೇಹಿತರೆ. ಈ ದಿವಸ ವಿಶೇಷವಾಗಿ ಭಗವಾನ್ ರಾಮನ ವಿಗ್ರಹ ಈಗಾಗಲೇ ಅಯೋಧ್ಯೆಯಲ್ಲಿ ವಿರಾಜಮಾನರಾಗಿ ಇರುವಂತಹ ಭಗವಾನ್ ರಾಮನ ವಿಗ್ರಹ ಏಕೆ ಕಪ್ಪು ಬಣ್ಣದಲ್ಲಿದೆ, ಏಕೆ ಕಪ್ಪು ಶಿಲೆಯಲ್ಲಿ ಕೆತ್ತಲಾಗಿದೆ ಅನ್ನೋದಕ್ಕೆ ಕಾರಣವನ್ನು ಹೇಳ್ತೇನೆ ನೋಡ್ರಿ. ನಾವು ಎಲ್ಲರೂ ಆಸೆ ಪಟ್ಟಿರೋ ಹಾಗೆ ಭಾರತದ ಎಲ್ಲ ನಾವು ಏನು ರಾಮನ ಭಕ್ತರಿದ್ದಿರೋ ಅವರ ಪಾಲಿನ ಕನಸು ಕೂಡ ಈಗ ನನಸಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ. ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಎಲ್ಲರ ಕಣ್ಣ ತುಂಬಿ ಬರಲು ಕಾರಣವಾಗಿದೆ. ಇದರೆಲ್ಲ ಮಧ್ಯೆ ರಾಮನ ವಿಗ್ರಹ ಕಪ್ಪು ಬಣ್ಣದಲ್ಲಿದೆ ಏಕೆ ಎಂಬ ಪ್ರಶ್ನೆ ಕೂಡ ಮೂಡಿರ್ತದ. ಅದಕ್ಕೆ ಉತ್ತರ ಏನದ ಅಂತೇಳಿ ಹೇಳ್ತೇನೆ ನೋಡ್ರಿ. ಸುಮಾರು 500 ವರ್ಷಗಳ ಅಂದರೆ ಜನರ ಕಾತುರ ಕೂಡ ನಮಗೆ ಈಗ ಕೊನೆಗೊಂಡಿದೆ. ಅದೆಷ್ಟೋ ಜನರ ಬಲಿದಾನಕ್ಕೆ ಇಂದು ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಂದು ಅಂದರೆ ಜನವರಿ 22, 2024 ದಿನ ಅಂದರೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ ಆಗಿರ್ತದೆ. ಹಾಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ವಿರಾಜಮಾನರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಜನವರಿ 22 ಮಧ್ಯಾಹ್ನ ಮೃಗಶಿರ ನಕ್ಷತ್ರದ ಅಂದರೆ 24 ಸೆಕೆಂಡುಗಳು ಅಂತ್ಯ ಶುಭ ಮುಹೂರ್ತದಲ್ಲಿ ಈ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ. ಮಂದಿರದಲ್ಲಿ ಇಡಲು ಮೈಸೂರಿನ ಶಿಲ್ಪಿ ಅವರು ಮೂರ್ತಿಯ ಪ್ರತಿಮೆಯನ್ನು ಆಯ್ಕೆ ಮಾಡಿರ್ತಾರೆ. ಈ ಮಧ್ಯೆ ಎಲ್ಲರೂ ಒಂದು ಕುತೂಹಲ ಮೂಡಿದ್ದು ಅಂದರೆ ರಾಮನ ಮೂರ್ತಿ ಕಪ್ಪು ಬಣ್ಣದ ವಿಗ್ರಹವನ್ನು ಏಕೆ ಆರಿಸಲಾಗಿದೆ, ಏಕೆ ಕಪ್ಪು ಬಣ್ಣದಲ್ಲಿ ಇವರು ಮಾಡಿರ್ತಾನೆ ಅನ್ನೋದಕ್ಕೆ ಉತ್ತರವನ್ನು ಇಲ್ಲಿ ಹೇಳ್ತೇನೆ ನೋಡ್ರಿ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ 5 ವರ್ಷದ ಮಗುವಿನ ರೂಪದ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಗೆ ಆಯ್ಕೆ ಮಾಡಿರುವಂತಹ ವಿಗ್ರಹದ ಶಿಲೆಯು ಕೂಡ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಈ ವಿಗ್ರಹವನ್ನು ಮಾಡಿದಂತಹ ಕಲ್ಲಿನ ಅಗಲ ಅನೇಕ ವಿಶೇಷವನ್ನು ಕೂಡಿರ್ತದೆ. ಆ ಕಲ್ಲು ಅನೇಕ ವಿಧಗಳಲ್ಲಿ ಬಹಳ ವಿಭಿನ್ನ ಅಂತ ಇಲ್ಲಿ ಹೇಳ್ತೀವಿ. ಇನ್ನು ವಿಗ್ರಹ ಕಪ್ಪಾಗಿರಲು ಬಹಳ ಮುಖ್ಯವಾದ ಕಾರಣ ಏನು ಅಂದರೆ, ಸಾಮಾನ್ಯವಾಗಿ ದೇವರಿಗೆ ವಿವಿಧ ರೀತಿಯಲ್ಲಿ ವಸ್ತುಗಳಿಂದ ಅಭಿಷೇಕವನ್ನು ಮಾಡ್ತೀವಿ. ಹಾಗೆ ಹಾಲು ಅಥವಾ ಈ ಥರ ವಸ್ತುಗಳು, ಹಾಲು, ಮೊಸರು, ತುಪ್ಪ ಈ ಥರ ಅಭಿಷೇಕವನ್ನು ಮಾಡುವಾಗ ಕಲ್ಲಿನ ಹೊಳಪು ಕಡಿಮೆ ಆಗಬಹುದು ಅಂತ ಹೇಳಿ ಈ ಕಲ್ಲು ಯಾವುದೇ ಅಡ್ಡ ಪರಿಣಾಮ ಬೀರೋದಿಲ್ಲ ಈ ಕಪ್ಪು ಶಿಲೆ. ಅದಕ್ಕಾಗಿ ಹಾಲು ಇತ್ಯಾದಿಗಳಿಂದ ಅಭಿಷೇಕ ಮಾಡಬಹುದು. ಅದಲ್ಲದೆ ಈ ಶಿಲೆ 1000 ವರ್ಷಗಳು ಹೆಚ್ಚು ಕಾಲ ಬಾಳಿಕೆ ಬರ್ತದೆ ಅಂತಲೇ ಎನ್ನಲಾಗ್ತದೆ. ಹಾಗೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹೇಳಬೇಕು ಅಂದರೆ, ಭಗವಾನ್ ರಾಮ ಕಪ್ಪು ಮೈಬಣ್ಣ, ಅತ್ಯಂತ ಸುಂದರವಾದ ಮೃದು ಮತ್ತು ಆಕರ್ಷಕ ರೂಪವನ್ನು ಹೊಂದಿರ್ತಾರೆ. ಅದಕ್ಕಾಗಿ ರಾಮನ ಈ ವಿಗ್ರಹದ ಬಣ್ಣವನ್ನು ಕೂಡ ಕಪ್ಪು ಇರಿಸಲಾಗಿದೆ ಅಂತಲೇ ಹೇಳ್ಬೋದು. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾದ ರಾಮನ ವಿಗ್ರಹವು 51 ಇಂಚು ಎತ್ತರವಾಗಿರ್ತದೆ. ಹಾಗೆ ಅದರಲ್ಲಿ ರಾಜನ ಗಾಂಭೀರ್ಯವನ್ನು ಕೂಡ ಕಾಣಬಹುದು. ಅಲ್ಲದೆ ವಿಷ್ಣುವಿನ ಹಲವಾರು ಅವತಾರಗಳನ್ನು ಈ ವಿಗ್ರಹ ಬದಿಗಳಲ್ಲಿ ಮತ್ತು ಮೇಲ್ಭಾಗದಲ್ಲಿ ಕೂಡ ಕೆತ್ತಿರ್ತಾರೆ. ಈ ವಿಗ್ರಹದ ವಿಶೇಷ ಏನು ಅಂದರೆ, ರಾಮಲಲ್ಲಾ ಮೂರ್ತಿಯ ವಿಶೇಷತೆಗಳು ಅಂದರೆ, ಮೇಲೆ ಸ್ವಸ್ತಿಕ್, ಓಂ, ಅದೇ ರೀತಿ ಚಕ್ರ, ಗದಾ, ಸೂರ್ಯಗಳನ್ನು ಒಳಗೊಂಡಿರ್ತಾರೆ. ರಾಮನ ಬಲಭಾಗದಲ್ಲಿ ವಾಮನ, ನರಸಿಂಹ, ವರಾಹ, ಕೂರ್ಮ, ಮತ್ಸ್ಯ, ಹನುಮಂತ, ಕಮಲದ ಮೇಲೆ ನಿಂತಿರುವಂತಹ ರಾಮರಾಗಿರ್ತಾರೆ. ಅದೇ ರೀತಿ ರಾಮರ ಎಡಭಾಗದಲ್ಲಿ ಹಾಗೆ ರಾಮಮೂರ್ತಿಯ ಎಡಭಾಗದಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಗರುಡಗಳನ್ನು ಹೊಂದಿರುವಂತಹ ಮೂರ್ತಿ ಆಗಿರ್ತದೆ. ಅದೇ ರೀತಿ ರಾಮಲಲ್ಲಾ ಮೂರ್ತಿಯ ಉದ್ದ 4.24 ಅಡಿ ಆದರೆ ಅಗಲ 3 ಅಡಿ ಇರ್ತದೆ. ಹಾಗೆ ತೂಕ ನೋಡೋದಾದರೆ ಸುಮಾರು 200 kg ಅಂತಲೇ ಹೇಳ್ಬೋದು. ಈ ವಿಗ್ರಹ ಎಷ್ಟು ಮಹತ್ವವನ್ನು ಪಡ್ಕೊಂಡಿರ್ತದೆ ಅಂದರೆ, ಎಷ್ಟೋ ಜನ ಈ ಮೂರ್ತಿಯನ್ನು ನೋಡುವಾಗಲೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿರ್ತೀವಿ. ಹಾಗೆ ಎಲ್ಲರಿಗೂ ಭಗವಾನ್ ರಾಮನ ಆಶೀರ್ವಾದ ಸಿಗಲಿ, ರಾಮನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಆ ರಾಮಚಂದ್ರರು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.